ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಏನು ಹೊಸ ವರ್ಷದ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಸುಮಾರು 66 ಹೋಮ್ ಸ್ಟೇಗಳು, 40ಕ್ಕಿಂತ ಹೆಚ್ಚಿನ ರೆಸಾರ್ಟ್ಗಳಿದೆ. ಅವನ್ನೆಲ್ಲರನ್ನೂ ನಾವು ಮೀಟಿಂಗ್ ಕರೆದು ಅವ್ರಿಗೆಲ್ಲರಿಗೂ ಕ್ಲಿಯರ್ ಕಟ್ಟಾಗಿ ನ್ಯೂ ಇಯರ್ನ ಇನ್ಸ್ಟ್ರಕ್ಷನ್ಸ್ಗಳು ಏನು ಸರ್ಕಾರದ ಲೆವೆಲಲ್ಲೂ ಹಾಗೂ ಚೀಫ್ ಆಫೀಸ್ ಲೆವೆಲಲ್ಲಿ ಬಂದಿದೆ ಹಾಗೂ ನಮ್ಮ ಇನ್ಸ್ಟ್ರಕ್ಷನ್ಸ್ ಇದೆ, ಅದನ್ನು ಅವ್ರಿಗೆ ಕಮ್ಯುನಿಕೇಟ್ ಮಾಡಿದ್ದೀವಿ. ಯಾವುದೇ ರೀತಿ ವಯಲೇಷನ್ಸ್ಗೆ ಆಸ್ಪದ ನೀಡದಂತೆ ನೀಟಾಗಿ ಅವರ ಏನು ಫಂಕ್ಷನಿಂಗ್ಸ್ ಇದೆ ಅದನ್ನು ಮಾಡಬೇಕು ಅನ್ನೋದು ಮೊದಲನೇದಾಗಿ ಅವ್ರಿಗೆ ಕೊಟ್ಟಿರುವಂತಹ ನಾವು ತಿಳುವಳಿಕೆ. ಜೊತೆಗೆ ಸುಮಾರು ನಾವು ಇಲ್ಲಿವರೆಗೂ ಮೋರ್ ದೆನ್ 700 ಸಿಬ್ಬಂದಿಗಳನ್ನ ನಾವು ನಿಯೋಜನೆ ಮಾಡಿದ್ದೀವಿ. ಸಿವಿಲ್ ಪೊಲೀಸು 500 ಹಾಗೂ 200 ಹೋಮ್ ಗಾರ್ಡ್ಸು, 2 KSRP ತುಕಡಿ ಹಾಗೂ 6 DAR ಪಾರ್ಟಿಗಳನ್ನ ನಾವು ಆಯಾ ಸ್ಥಳಗಳಲ್ಲಿ ನಾವು ನೇಮಕ ಮಾಡಿದ್ದೀವಿ. ಸುಮಾರು 25 ರೆಗ್ಯುಲರ್ ಚೆಕ್ ಪೋಸ್ಟ್ಗಳು, 23 ಡ್ರಿಂಕ್ ಆ್ಯಂಡ್ ಡ್ರೈವ್ಗೋಸ್ಕರನೇ ಸಪ್ರೇಟ್ ಚೆಕ್ ಪೋಸ್ಟ್ಗಳನ್ನ ನಾವು ಈ ಒಂದು ನ್ಯೂ ಇಯರ್ ದಿನ ಕಾರ್ಯಕ್ಕೋಸ್ಕರ ನಾವು ಬಳಸ್ಕೊತಾ ಇದ್ದೀವಿ. ಜೊತೆಗೆ ಏನು ಸಾರ್ವಜನಿಕರಲ್ಲಿ ಮನವಿ ಇದೆ, ಯಾವುದೇ ಕಾರಣಕ್ಕೂ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡೋಕ್ಕೆ ಹೋಗಬೇಡಿ ಹಾಗೂ ನ್ಯೂ ಇಯರ್ ಸೆಲೆಬ್ರೇಷನ್ಸನ್ನು ಆದಷ್ಟು ಎಚ್ಚರಿಕೆಯಿಂದ ಮಾಡಿ ಯಾವುದೇ ರೀತಿ ಅನಧಿಕೃತ ಕೃತ್ಯಗಳಲ್ಲಿ ಭಾಗಿಯಾಗಬೇಡಿ ಅಂತ ನಿಮ್ಮ ಮೂಲಕ, ಮಾಧ್ಯಮ ಮಿತ್ರರ ಮೂಲಕ ನಾವು ಅವರಲ್ಲಿ ಅಪೀಲ್ ಮಾಡ್ತಾಯಿದ್ದೀವಿ. ಜೊತೆಗೆ ಏನು ಕೆಲವೊಂದು ಪ್ರೇಕ್ಷಣೀಯ ಸ್ಥಳಗಳಿದೆ ಅವೆಲ್ಲ ನಾವು ನಿರ್ಬಂಧ ಮಾಡಿದ್ದೀವಿ. DC ಅವರು ಅದಕ್ಕೆ ನಿರ್ಬಂಧ ಆಜ್ಞೆಯನ್ನು ಅವರು ನೀಡ್ತಿದ್ದಾರೆ. ರಾಮದೇವರ ಬೆಟ್ಟ ಇರ್ಬೋದು, ಸಂಗಮ ಇರ್ಬೋದು, ಆ ಥರ ಏನು ಪ್ರೇಕ್ಷಣೀಯ ಸ್ಥಳಗಳಿದೆ ಅಲ್ಲಿ ನಿಷೇಧಾಜ್ಞೆ ಇದೆ ರಾತ್ರಿ ಮೇಲೆ. ಜೊತೆಗೆ ಏನು ನಮ್ಮ ಪೆಟ್ರೋಲಿಂಗ್ ವೆಹಿಕಲ್ಸ್ಗಳಿದೆ, ERSS ಇದೆ, ಎಲ್ಲ ಹೈವೇಗಳಲ್ಲಿ ಈ ಟ್ರಿಪಲ್ ರೈಡಿಂಗ್ ಇರ್ಬೋದು ಅಥವಾ ವೀಲಿಂಗ್ ಇರ್ಬೋದು, ಅದನ್ನು ತಡೆ ಹಿಡಿಯೋಕ್ಕೋಸ್ಕರ ಅವರನ್ನು ನಾವು ಸಪ್ರೇಟಾಗಿ ಆ ದಿನ ಇಂಥ ರೋಡ್ಗಳಲ್ಲಿ ನಾವು ಅದನ್ನು ಕರ್ತವ್ಯಕ್ಕೆ ಬಳಸ್ಕೊತಾ ಇದ್ದೀವಿ. ಜೊತೆಗೆ ಏನು ಹಲವಾರು ಕೆಲವೊಂದು ಅನಧಿಕೃತವಾದಂಥ ಹೋಮ್ ಸ್ಟೇಗಳಿರ್ಬೋದು, ಅವಕ್ಕೆಲ್ಲರಿಗೂ ನಾವು ಆಲ್ಮೋಸ್ಟ್ ಎಲ್ಲ ನಮ್ಮ ಪೊಲೀಸ್ ಸ್ಟೇಷನ್ಸ್ ಲಿಮಿಟ್ಸಲ್ಲಿ ಅಂಥದ್ದನ್ನೆಲ್ಲ ಚೆಕ್ ಮಾಡಿಸಿ ಅವ್ರುಗಳಿಗೆಲ್ಲ ನಾವು ವಾರ್ನಿಂಗ್ ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಫಂಕ್ಷನಿಂಗ್ ಮಾಡೋಂಗಿಲ್ಲ ವಿತೌಟ್ ಎನಿ ಪ್ರಾಪರ್ ಪ್ರಯರ್ ಇಂಟಿಮೇಷನ್ ಅಥವಾ ಪರ್ಮಿಷನ್ಸಿಂದ. ಜೊತೆಗೆ ಕೆಲವೊಂದು ಏನು ಸ್ಥಳಗಳಿದೆ ನಮ್ಮಲ್ಲಿ, ವಂಡರ್ಲಾ ಇರ್ಬೋದು, ಜೊತೆಗೆ ಈಗಲ್ಟನ್ ಇರ್ಬೋದು, ಅಂಥವ್ರು ವಿತ್ ಪರ್ಮಿಷನ್ನು ಅವರು ಏನು ಕಾರ್ಯಕ್ರಮಗಳಿರುತ್ತೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಅದನ್ನು ಪರ್ಮಿಷನ್ ತೊಗೊಂಡು ಮಾಡಿ ಅಂತ ಹೇಳಿದ್ವಿ. ಅವರು ಪರ್ಮಿಷನ್ಗೆ ಅಪ್ಲೈ ಮಾಡಿದ್ದಾರೆ, ಅದನ್ನು ವೆಟ್ ಮಾಡಿ ನಾವು ಪರ್ಮಿಷನ್ ನೀಡ್ತಾ ಇದ್ದೀವಿ. ಇಷ್ಟೇ ಅಲ್ಲದೆ ಹಲವಾರು ಏನು ಲೇಕ್ಗಳಿದೆ ನಮ್ಮಲ್ಲಿ, ಕೆರೆಗಳಿದೆ, ಅಲ್ಲಿ ಕೂಡ ನಾವು ಪೊಲೀಸ್ಗಳನ್ನ ಡಿಪ್ಲಾಯ್ ಮಾಡ್ತಿದ್ದೀವಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೆಯದಂತೆ ಕ್ರಮ ವಹಿಸೋಕ್ಕೋಸ್ಕರ. ಸರ್, ಇದು ನಿಷೇಧಾಜ್ಞೆ ಸರ್ ನಾಳೆ ಎಷ್ಟೊತ್ತಿಂದ ಸ್ಟಾರ್ಟ್ ಆಗುತ್ತೆ? ನಾಳೆ ಎಷ್ಟೊತ್ತಿಗೆ? ನಿಷೇಧಾಜ್ಞೆ ಸಂಜೆ ಮೇಲೆ ಸ್ಟಾರ್ಟ್ ಆಗುತ್ತೆ, 6 ಗಂಟೆ ಮೇಲೆ. ಅದು 31st ಸಂಜೆ, ಅದು ಬೆಳಿಗ್ಗೆ ತನಕ ಇರುತ್ತೆ. ಅವತ್ತು ಕೂಡ ಯಾವುದು ವಿಸಿಟ್ ಮಾಡೋಂಗಿರೋದಿಲ್ಲ ಸರ್? ಅಂದರೆ ಈಗ ಲೈಕ್ ಫಸ್ಟಿಗೆ ರಾಮದೇವ್ರ ಬೆಟ್ಟ ಇಲ್ಲ, ಅದು ಬೆಳಿಗ್ಗೆ 6 ಗಂಟೆ ತನಕ ಅಷ್ಟೇ. ಅದಾದಮೇಲಿಂದ ರೆಗ್ಯುಲರ್ ಆಗಿರುತ್ತೆ. ನಾವು ನೈಟ್ ಟೈಮು ಯಾಕೆಂದರೆ ಕುಡ್ದಿರ್ತಾರೆ ಅಥವಾ ಏನಾದರೂ ನ್ಯೂಸೆನ್ಸ್ ಮಾಡ್ಬೋದು ಅಥವಾ ಬೇರೆ ಸ್ಥಳಗಳಿಂದ ಕಾಲೇಜ್ ಹುಡುಗರುಗಳು ಬರ್ಬೋದು, ಅಲ್ಲಿ ಗೊತ್ತಿಲ್ಲದಿರೋ ಜಾಗಕ್ಕೆ ಬರ್ಬೋದು, ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಜವಾಬ್ದಾರಿ ಯಾರು ತೊಗೊತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇಂಥ ಯಾವುದು ಹೈ ಫುಟ್ಫಾಲ್ ಏರಿಯಾಗಳಿದೆ, ಸಂಗಮ ಇರ್ಬೋದು ಫಾರ್ ದ ಮ್ಯಾಟರ್, ಇಂಥ ಹೈ ಫುಟ್ಫಾಲ್ ಏರಿಯಾಗಳನ್ನ ನಾವು ಆ ದಿನ ರಾತ್ರಿ ಹೊತ್ತು ಅಲ್ಲಿ ಯಾರೂ ಹೋಗ್ದಲೇ ಇರೋಕ್ಕೆ, ಒಂದು ಯಾರೂ ಬರ್ದಲೇ ಇರೋವಂಥ ರೀತಿಯಲ್ಲಿ ನಾವು ಅದೊಂದು ನಿಷೇಧಾಜ್ಞೆಯನ್ನು ಮಾಡ್ತಾಯಿದ್ದೀವಿ. ಕೆಲವೊಂದಿಷ್ಟು ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳ ಬಗ್ಗೆ ಹೇಳಿದ್ರು, ಕೆಲವೊಂದಿಷ್ಟು ಪರ್ಮಿಷನ್ ತೊಗೊಂಡಿರ್ತಾರೆ. ಲೀಗಲಿ ಇರುವಂಥ ರೆಸಾರ್ಟ್ಗಳು ಕೂಡ ಹೋಮ್ ಸ್ಟೇಗಳು ಪರ್ಮಿಷನ್ ತೊಗೊಂಡಿಲ್ಲ, ಆ ಥರ ಏನಾದ್ರು ಸೆಲೆಬ್ರೇಷನ್ ಮಾಡೋದು ಏನಿದೆ ಇವಾಗ ರೂಲ್ಸ್ ಇದೆ, ಸುಪ್ರೀಂ ಕೋರ್ಟಿಂದ ಒಂದು ಕ್ಲಿಯರ್ ಕಟ್ ಗೈಡ್ಲೈನ್ಸ್ ಇದೆ. 10 ಗಂಟೆ ನಂತರ ಯಾವುದೇ ರೀತಿಯಾದಂಥ ಲೌಡ್ ಸ್ಪೀಕರ್ಸ್ಗಳನ್ನ ಬಳಸೋಂಗಿಲ್ಲ. ಪಬ್ಲಿಕ್ ಸ್ಥಳಗಳಿರ್ಬೋದು ಅಥವಾ ಔಟ್ಡೋರ್ ಪ್ರೋಗ್ರಾಮ್ಸ್ಗಳಿಗೆ ಬಳಸೋಂಗಿಲ್ಲ. ಹಂಗೇನಾದ್ರು ಬಳಸಬೇಕಂದ್ರೆ ಅವರು ಕನ್ಸರ್ನ್ಡ್ ಅಧಿಕಾರಿಗಳ ಹತ್ರ ಮುಂಚಿತವಾಗಿ ಪರ್ಮಿಷನ್ ತೊಗೊಳ್ಬೇಕು. ಆ ಕಾರಣದಿಂದ ಈ ರೀತಿಯಾದಂಥ ಯಾವುದಾದ್ರೂ ಕಾರ್ಯಕ್ರಮಗಳು ಔಟ್ಡೋರಲ್ಲಿ ಏನಾದರೂ ಮಾಡ್ತಿದ್ರೆ ಅಥವಾ ಈ ಥರ ಏನಾದರೂ ಮ್ಯೂಸಿಕ್ ಸಿಸ್ಟಮ್ಸ್ಗಳನ್ನ ಯೂಸ್ ಮಾಡಿ ಅಕ್ಕಪಕ್ಕದವ್ರಿಗೆ ಏನಾದರೂ ತೊಂದರೆ ಆಗುವಂತಹ ಒಂದು ಏನಾದರೂ ಮಾಡಿದಂಥ ಪ್ರಸಂಗ ಇದ್ದರೆ ಅಂಥವ್ರಿಗೆಲ್ಲ ನಾವು ತಿಳುವಳಿಕೆ ಹೇಳಿದ್ದೀವಿ. ಮುಂಚಿತವಾಗಿ ನಮ್ಮ ಹತ್ರ ಪರ್ಮಿಷನ್ ತೊಗೊಳ್ಬೇಕು. ಏಕಾಏಕಿ ನೀವೇನೇ ಏನೋ ಈ ರೀತಿ ಅನಧಿಕೃತವಾದಂಥ ಕೆಲಸಗಳಿಗೆ ನೀವು ಹೋಗಬೇಡಿ ಅಂತ. ಸದ್ಯಕ್ಕೆ ಇಲ್ಲಿ 12ವರೆಗೆ ಎಲ್ಲ ಕ್ಲೋಸ್ ಮಾಡಬೇಕು. ಎಲ್ಲಾದರೂ ಆಗಿರಲಿ ಅದು 12ವರೆಗೆ ಕ್ಲೋಸ್ ಮಾಡಬೇಕು. ಜೊತೆಗೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಮಾತಾಡಿದ್ದೀವಿ. ಅವ್ರಿಗೆ ನಾವು
ಹೇಳಿರೋ ಪ್ರಕಾರ, ನಾವು ಅವರು ಮಾತಾಡಿರೋ ಪ್ರಕಾರ ಅವ್ರದ್ದು ಏನು ಸರ್ವಿಸ್ ಲೈಸೆನ್ಸ್ ಏನು ಕೊಟ್ಟಿದ್ದಾರೆ, ಲೈಸೆನ್ಸ್ ಪ್ರಕಾರ ಆ ಲೈಸೆನ್ಸಲ್ಲಿ ಏನು ರೂಲ್ಸ್ ಇದೆ ಅದ್ರ ಪ್ರಕಾರ ಅವರೆಲ್ಲರೂ ಫಾಲೋ ಮಾಡಬೇಕಾಗುತ್ತೆ.